ನಾವು ಕಷ್ಟದಲ್ಲಿದ್ದಾಗ ಎಷ್ಟೋ ಸಲ ನಮಗೆ ಸಹಾಯ ಮಾಡದೇ ಇರೋರು ಕೂಡ ಎಷ್ಟೋ ಸಲ ನಮಗೆ ಒಳ್ಳೇದನ್ನೇ ಮಾಡ್ತಿರ್ತಾರೆ. ಒಂದು ನದಿಯ ದಂಡೆ ಮೇಲೆ 2 ಮರಗಳಿರುತ್ತೆ, ದೊಡ್ಡ ಮರಗಳು. ಸೊ ಇನ್ನೇನು ಮಳೆಗಾಲ ಬರ್ತಿರ್ಬೇಕಾದ್ರೆ ಒಂದು ಹಕ್ಕಿ ತನ್ನ ಇಡೀ ಕುಟುಂಬವನ್ನು ಕರ್ಕೊಂಡ್ಬಂದು ಒಂದು ಮರದ ಹತ್ರ ಕೇಳುತ್ತೆ, ನಾನು ಮತ್ತೆ ನನ್ನ ಮಕ್ಕಳು ನಿನ್ನ ಒಂದು ಮರದ ಒಂದು ಕೊಂಬೆಯ ಮೇಲೆ ಗೂಡು ಮಾಡ್ಕೊಂಡು ಈ ಮಳೆಗಾಲದಲ್ಲಿ ಇರ್ಬೋದಾ ಅಂತ. ಸೊ ಮೊದಲನೇ ಮರ ಹೇಳ್ತಂತೆ ಇಲ್ಲ ಅದು ಸಾಧ್ಯ ಇಲ್ಲ ಅಂತ. ಸೊ ಹಕ್ಕಿಗೆ ಬೇಜಾರಾಗುತ್ತೆ. ಮುಂದೆ ಇದ್ದಂತ ಇನ್ನೊಂದು ಮರದ ಹತ್ರ ಹೋಗಿ ಕೇಳುತ್ತೆ, ಅದು ಸರಿ ಅನ್ನುತ್ತೆ, ಅಲ್ಲಿ ಗೂಡು ಮಾಡ್ಕೊಂಡು ಅದಿರುತ್ತೆ. ಸೊ ಮಳೆಗಾಲ ಶುರುವಾಗುತ್ತೆ, ಜೋರಾಗಿ ಮಳೆ ಸುರಿಯುತ್ತೆ, ಆ ನದಿಯಲ್ಲಿ ಪ್ರವಾಹ ಬರುತ್ತೆ. ಆ ನದಿಗೆ ಬಂದಂತ ಪ್ರವಾಹದಿಂದ ಮೊದಲನೇ ಮರ ಏನಿತ್ತು ಆ ಹಕ್ಕಿಗೆ ಯಾವ್ದು ಜಾಗ ಕೊಡ್ಲಿಲ್ವಲ್ಲ, ಆ ಮರ ಅದರ ಬೇರೆ ಸಮೇತ ಕಿತ್ಕೊಂಡು ಆ ನದಿಯಲ್ಲಿ ತೇಲ್ಕೊಂಡು ಹೋಗ್ತಿರುತ್ತೆ. ಆಗ ಹಕ್ಕಿ ಹಾರ್ಕೊಂಡೋಗ ಮರದ ಹತ್ರ ಹೇಳ್ತಂತೆ, ನಾನು ಕಷ್ಟದಲ್ಲಿದ್ದಾಗ ನಾನು ಜಾಗ ಕೇಳಿದಾಗ ನೀನು ಕೊಡ್ಲಿಲ್ಲ, ಹೀಗೆ ಆಗ್ಬೇಕು ನಿನಗೆ ಅಂತ. ಆಗ ಮರ ಹೇಳುತ್ತಂತೆ, ನನ್ನ ಬೇರೆ ಗಟ್ಟಿ ಇಲ್ಲ ಅಂತ ನಂಗೆ ಮೊದಲೇ ಗೊತ್ತಿತ್ತು, ಸೊ ನಾನು ನಿನಗೆ ಜಾಗ ಕೊಡ್ಲಿಲ್ಲ. ಇವತ್ತು ನಾನು ಜಾಗ ಕೊಟ್ಟಿದ್ರೆ ನನ್ನ ಜೊತೆ ನೀನು ಕೂಡ ಬರ್ತಿದ್ದೆ ಪ್ರವಾಹದಲ್ಲಿ ಅಂತ. ನಮ್ಮ ಜೀವನದಲ್ಲಿ ಎಷ್ಟೋ ಸಲ ರಿಜೆಕ್ಷನ್ಸ್ ಆಗುತ್ತೆ, ಬ್ರೇಕಪ್ಸ್ ಆಗುತ್ತೆ. ಸೊ ಆಗ ನಾವೇನ್ ಅನ್ಕೊಂತೀವಿ, ಬೇಜಾರು ಮಾಡ್ಕೊಂತೀವಿ, ಅಯ್ಯೋ ಹೀಗಾಯ್ತಲ್ಲ ನಮ್ಗೆ ಅಂತ. ಬಟ್ ನಮ್ಮನ್ನ ರಿಜೆಕ್ಟ್ ಮಾಡಿದಂತ ವ್ಯಕ್ತಿ ಏನಿದ್ದಾರೆ, ನಮ್ಮನ್ನ ರಿಜೆಕ್ಟ್ ಮಾಡಿದಂತ ವ್ಯಕ್ತಿಯು ಕೂಡ ನಮ್ಮ ಒಳ್ಳೆದಕ್ಕೆ ನಮ್ಮನ್ನ ರಿಜೆಕ್ಟ್ ಮಾಡಿರ್ಬೋದಲ್ಲ, ಅವತ್ತು ಅವ್ನು ರಿಜೆಕ್ಟ್ ಮಾಡಿದಕ್ಕೆ ನಾವಿವತ್ತು ಈ ಒಂದು ಪೊಸಿಷನ್ ಅಲ್ಲಿ ಇರ್ಬೋದಲ್ಲ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ನಮಗೆ ಕಷ್ಟದಲ್ಲಿ ಕೈ ಕೊಟ್ಟವರು ಕೂಡ ಒಂದೊಂದ್ಸಲಿ ನಮ್ಗೆ ಒಳ್ಳೇದನ್ನೇ ಮಾಡ್ತಾರೆ ಅನ್ನೋದು ಈ ಒಂದು ಕಥೆಯಿಂದ ನಾವು ಅರ್ಥ ಮಾಡ್ಕೋಬಹುದು.